ತಿಂಗಳು ಒಂದೂವರೆ ತಿಂಗಳಿಂದ ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಾ, ಪ್ರತಿ ಗಂಟೆಗೊಂದು, ಗಳಿಗೆಗೊಂದು, ಅರ್ಧ ಗಂಟೆಗೊಂದು ವಿಚಾರಗಳು, ಸತ್ಯಗಳು ಈಚೆಗೆ ಬರ್ತಾ ಇದೆ. ದಯಮಾಡಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇದರ ಹಿಂದೆ ಯಾರಿದ್ದಾರೆ? ಒಂದು ಧರ್ಮಕ್ಷೇತ್ರದ ಬಗ್ಗೆ ಅಷ್ಟೊಂದು ಅಪಾರ ಭಕ್ತರನ್ನ, ಅಷ್ಟೊಂದು ನಂಬಿಕೆ ಹೊಂದಿರತಕ್ಕಂಥ ಮಂಜುನಾಥನ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಮಾಡಲಿಕ್ಕೆ ಕಾರಣ ಯಾರು? ಇಲ್ಲಿವರೆಗೂ ಬಂದಂತಹ ಒಂದು ವ್ಯವಸ್ಥಿತವಾದ ಸಂಚಿನ ಹಿಂದೆ ಯಾರಿದ್ದಾರೆ? SIT ಅವರು ಸಾಕಷ್ಟು ಒಳ್ಳೆ ತನಿಖೆ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ, ನಾವು ಎಲ್ಲರೂ ಕಾನೂನನ್ನು ಗೌರವಿಸುವವರು, ಪ್ರತಿ ದಿವಸ ನಾವು ನ್ಯಾಯಾಲಯದ ಒಂದು ಭಾಗವಾಗಿರ್ತಕ್ಕಂಥವ್ರು. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಬೆಂಗಳೂರಿಂದ, ಹಾಸನದಿಂದ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ವ್ಯವಸ್ಥಿತವಾಗಿ ಯಾರು ಸಂಚನ್ನ ಮಾಡಿದ್ದಾರೆ ಅವರನ್ನು ಆದಷ್ಟು ಬೇಗ ಈಚೆ ತರಬೇಕು. ನಮಗೆ ನ್ಯಾಯ ಬೇಕು. ಈ ವ್ಯವಸ್ಥಿತವಾದ ಸಂಚನ್ನ ಮಾಡಿರ್ತಕ್ಕಂಥವ್ರು ಯಾರು? ಯಾಕೆ ಅಂದರೆ ಈಗಾಗಲೇ ಸಾಕಷ್ಟು ಅಪಪ್ರಚಾರವನ್ನು ಮಾಡಿದರು. ಇದಕ್ಕೆ ಹೊಣೆಗಾರನಾಗಿ ಯಾರನ್ನು ಮಾಡ್ತೀರಾ? ಮೊನ್ನೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತನ್ನು ಹೇಳ್ತಾ ಇದ್ರು, ನನ್ನ ಮನಸ್ಸಿಗೆ ನೋವಾಗಿದೆ ಅಂತ. ಆ ಒಂದು ನೋವಿನ ಹಿಂದಿನ ಅರ್ಥವನ್ನು ಯಾರು ಮಾಡ್ಕೊತಾ ಇದ್ದಾರೆ? ಇವತ್ತು ಹೇಳ್ಬೋದು, ಚಿನ್ನಯ್ಯ ಅಂತಕ್ಕಂಥವ್ರು ಅವ್ರ ಹಿಂದ್ಗಡೆ ಬಂದಿದ್ರು, ಸುಜಾತಾ ಭಟ್ ಅನ್ನೋರು ಇವ್ರ ಹಿಂದ್ಗಡೆ ಬಂದಿದ್ರು, ತಿಮ್ರೋಡಿ ಅವರು ಅವ್ರ ಜೊತೆ ಇದ್ರು, ಗಿರೀಶ್ ಮಟ್ಟಣ್ಣನವರು, ಸಮೀರ್ ಅವರು, ಇವೆಲ್ಲ ವಿಚಾರಗಳಿಂದ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು SIT ಅವರು ಆದಷ್ಟು ಬೇಗ ನಮಗೆ ಶೀಘ್ರದಲ್ಲೇ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಈ ವಿಚಾರದಲ್ಲಿ SIT ಅವರು ಆದಷ್ಟು ಶೀಘ್ರದಲ್ಲಿ ನಮಗೆ ನ್ಯಾಯವನ್ನು ಇದ್ದಂಥ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿ ನ್ಯಾಯವನ್ನು ದೊರಕಿಸ್ಕೊತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ವಕೀಲರು ಎಲ್ಲರದ್ದು ಒಂದೇ ಒತ್ತಾಯ, ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗ ಈ ದೂರುದಾರನೊಟ್ಟಿಗೆ ಕೆಲವು ವಕೀಲರು ಬಂದಿದ್ರು, ಆದರೆ ಈಗ ಯಾರೂ ಇಲ್ಲ. ಆ ವಿಚಾರವಾಗಿ ಸರ್, ಈಗ ಏನು ದೂರುದಾರನೊಟ್ಟಿಗೆ ಇವತ್ತು ವಕೀಲರು ಬಂದಿದ್ರು, ಅದು ಕೂಡ SIT ಇಂದ ತನಿಖೆ ಆಗಬೇಕು. ನಾವು ನೋಡಿ ಸರ್, ನ್ಯಾಯದ ಪರ ವಕೀಲರಾಗಲಿ, ಇನ್ನೊಬ್ಬರಾಗಲಿ, ಸಾರ್ವಜನಿಕರಾಗಲಿ, ಯಾರೇ ಆಗಲಿ, ನ್ಯಾಯಕ್ಕೆ ಎಲ್ಲ ತಲಬಾಗಬೇಕು. ಅವ್ರಿಗೆ ಏನಂತ ವಕೀಲರನ್ನ ಅವ್ರು ಏನಂತ ನಂಬಿಸಿ ಕರ್ಕೊಂಡ್ ಬಂದಿದ್ರು, ಅಥವಾ ವಕೀಲರಿಗೆ ಅವ್ರು ಏನು ಹೇಳಿದ್ರು, ಅದು ಸತ್ಯಾಂಶ ಬರಲಿ ಸರ್. ಅವತ್ತಿಂದ ಅವ್ರ ಜೊತೆ ವಕೀಲರು ಇದ್ರು ಅನ್ನೋದು ಕೂಡ ಸತ್ಯ. ಅವ್ರ ಜೊತೆ ವಕೀಲರು ಕೂಡ ಬರ್ತಾ ಇದ್ರು. ಅವರು ಯಾವ ರೀತಿ ಅವ್ರನ್ನ ಕರ್ಕೊಂಡು ಬಂದ್ರು, ನ್ಯಾಯ ಅದು ಕಾನೂನು ರೀತಿಯಲ್ಲಿ ಒಬ್ಬರು ಕಕ್ಷಿದಾರರು ಲಾಯರ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆದರೆ ಅವ್ರು ಯಾವ ರೀತಿ ಭೇಟಿ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಇವ್ರು ಸುಳ್ಳು ಹೇಳಿದ್ರು, ಆ ಸತ್ಯನೂ ಈಚೆಗೆ ಬರಲಿ ಸರ್. ಒಂದು ವೇಳೆ ಅವರು ಕಾನ್ಸ್ಪಿರಸಿಯಲ್ಲಿ ಇದ್ದಾರೆ ಅಂದ್ರೆ, ಅವರ ವಿರುದ್ಧ ಕಾನೂನು ಆಗ್ಲಿ ಸರ್. ಯಾರೇ ಆಗ್ಲಿ, ಕಾನ್ಸ್ಪಿರಸಿ ಒಳಗಡೆ, ಈ ಒಂದು ಸಂಚಿನ ಒಳಗಡೆ ಯಾರೇ ಭಾಗಿಯಾಗಿರ್ಲಿ ಸರ್, ಯಾರೇ ಆಗಿರ್ಲಿ, ಅವ್ರೆಲ್ರಿಗೂ ಕೂಡ ಶಿಕ್ಷೆ ಆಗಲೇಬೇಕು. ನಾವು ಇದನ್ನ ಖಂಡಿತವಾಗಿ ಖಂಡಿಸಿ ಆದಷ್ಟು ಬೇಗ, ನಾನು ಏನು ನೀವು ಮಾಧ್ಯಮದವರು ಈಗ ಒಂದು ತಿಂಗಳಿಂದ ಪಾಪ ತಾವು ನಿದ್ದೆ, ಮಳೆ ಎಲ್ಲನ ಲೆಕ್ಕಿಸ್ತಲೇ ಕೆಲಸ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ, ಶೀಘ್ರದಲ್ಲೇ ನ್ಯಾಯ ಈಚೆಗೆ ತನ್ನಿ. ಇದು ಯಾವುದೇ ಕಾರಣಾಂತರಕ್ಕೂ ತಾವು ವಿಳಂಬ ಧೋರಣೆಯನ್ನು ಮಾಡಬೇಡಿ. ನಾನು ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತೇನೆ. ತಾವು SIT ಮಾಡಿದ್ದೀರಾ, ಸ್ವಾಗತಿಸ್ತೇವೆ. ಆದರೆ ಸಂಚಿನ ಭಾಗವನ್ನು ಆದಷ್ಟು ಬೇಗ, ಆದಷ್ಟು ಶೀಘ್ರದಲ್ಲಿ ಈಚೆಗೆ ತಂದು ನಮ್ಮೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ, ಘಾಸಿಗೊಳಿಸಿರ್ತಕ್ಕಂಥ ಧಾರ್ಮಿಕ ಭಾವನೆಗಳಿಗೆ ತಾವು ಆದಷ್ಟು ಬೇಗ ತೆರೆ ಎಳೆದು ನಮಗೆ ಒಂದು ನೆಮ್ಮದಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ತಾ ಇದ್ದೀನಿ ಸರ್. ಇವತ್ತು SIT ಕಚೇರಿಗೆ ಬಂದಿರತಕ್ಕಂಥದ್ದು ಇಷ್ಟೇ. ಈಗ 4-5 ದಿವಸದಿಂದ ಏನು ಬೆಳವಣಿಗೆಗಳು ನಡೀತಾ ಇದೆ, ಈ ಬೆಳವಣಿಗೆಯ ಭಾಗವಾಗಿ ಇದ್ರ ಹಿಂದಿರ್ತಕ್ಕಂಥ ಸತ್ಯಾಂಶ ಬರಬೇಕು. ಸತ್ಯಾಂಶ ಈಚೆಗೆ ಬರಬೇಕು. ಈಗ ಸುಜಾತಾ ಭಟ್ ಅವ್ರದ್ದು ಗಂಟೆಗೆ ಒಂದೊಂದು ವರ್ಷನ್ ಬರ್ತಾ ಇದೆ, ಸಮೀರ್ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ, ಅದೇ ರೀತಿ ಗಿರೀಶ್ ಮಟ್ಟಣ್ಣನ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ, ತಿಮ್ರೋಡಿ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ. ಇವತ್ತು ಯಾರು ಮುಸುಕುದಾರಿ ಅಂತಿದ್ರು, ಇವತ್ತು ಬೆಳಗ್ಗೆಯಿಂದ ಅದು ಬೇರೆ ರೀತಿ ಬರ್ತಾ ಇದೆ. ಆ ರೀತಿ ಒಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಮತ್ತೆ ಈ ಧಾರ್ಮಿಕ ಕೇಂದ್ರಕ್ಕೆ ಮತ್ತೊಂದು ಮುಸುಕಾಗೋದು ಬೇಡ. ಈ ಪರದೆ ಏನಿದೆ ಸಂಪೂರ್ಣವಾಗಿ ತರಿಬೇಕು. ಧರ್ಮಸ್ಥಳದ ಮಂಜುನಾಥ ಈ ಪರದೆಯನ್ನು ಆದಷ್ಟು ಶೀಘ್ರದಲ್ಲೇ ತೆರೆಸ್ತಾನೆ. ಅದಕ್ಕೆ ನೀವು ಮಾಧ್ಯಮದವರು ಇದ್ದೀರಾ, ಪ್ರತಿ ದಿವಸ ನಾವು ಇವತ್ತು ಬಂದಿದ್ದೀವಿ ಮಾಡಿ ಅಂತ ಹೇಳೋಗ್ತೀವಿ. ಆದರೆ ನೀವು ಇಲ್ಲೇ ಇದ್ದೀರಾ, ತಾವು ಆದಷ್ಟು ಬೇಗ, ನಾವು ನಿಮ್ಮ ಜೊತೆ ಇದ್ದೀವಿ, ಮಾಧ್ಯಮದವ್ರ ಜೊತೆ ಖಂಡಿತ ಇದ್ದೇವೆ. ಆದಷ್ಟು ಬೇಗ ನಾವು ಈ ರಾಜ್ಯದ ಜನತೆಗೆ ಏನು ಈ ಕಪ್ಪು ಪರದೆ ಇದೆ, ಈ ಕಪ್ಪು ಪರದೆಯಿಂದ ಯಾರಿದ್ದಾರೆ ಅವರೆಲ್ಲರೂ ಈಚೆಗೆ ಬರಬೇಕು ಅನ್ನೋದೇ ನಮ್ಮೆಲ್ಲ ವಕೀಲರ ಆಶೆ.